ಸ್ವಾರ್ಥಕ್ಕಾಗಿ ಅಥವಾ ಪರಾರ್ಥಕ್ಕಾಗಿ ನಾನಾ ರೀತಿಯಿಂದ ಭಗವಂತನನ್ನು ಭಜಿಸುವವರಿದ್ದಾರೆ. ಅವರವರಿಗೆ ತಕ್ಕ ಫಲವನ್ನು ದೇವರು ಕೊಡ್ತಾನೆ, ಅವರವರ ಯೋಗ್ಯತೆ ಶ್ರದ್ಧೆಗೆ ತಕ್ಕಂತೆ. ಆದರೆ ಕೊನೆಗೂ ಇದು ಸಂಸಾರಕ್ಕೆ ಕಾರಣ. ಯಾವುದೂ ವ್ಯರ್ಥ ಅಲ್ಲ. ಪ್ರದಕ್ಷಿಣೆ ಮಾಡಿದರೂ ವ್ಯರ್ಥ ಅಲ್ಲ, ಅದರಿಂದಲೂ ಫಲ ಇದೆ. ನಮಸ್ಕಾರ ಮಾಡಿದರೂ ಫಲ ಇದೆ. ತಂದೆ ತಾಯಿಗಳ ಸೇವೆ ಮಾಡಿದರೂ ಫಲ ಇದೆ. ಒಬ್ಬೊಬ್ಬರು ಒಂದೊಂದರಿಂದಲೇ ದೇವರನ್ನು ಒಲಿಸಿಕೊಂಡವರಿದ್ದಾರೆ. ಆದರೆ ಮನಸ್ಸಿನಲ್ಲಿ ಒಂದು ಕಾಮನೆಯನ್ನು ಇಟ್ಟುಕೊಂಡು ಮಾಡಿದರೆ ಈ ಎಲ್ಲ ಸೇವೆ ಶುಶ್ರೂಷೆಗಳು, ಎಲ್ಲ ಧರ್ಮಗಳು ಕೂಡ ಸಂಸಾರದಲ್ಲಿ ಇರುವುದಕ್ಕೆ ಕಾರಣವೇ ಹೊರತು ಸಂಸಾರದಿಂದ ಮುಕ್ತರಾಗುವುದಕ್ಕೆ ಕಾರಣ ಅಲ್ಲ. ಸಂಸಾರದಿಂದ ಮುಕ್ತರಾಗಬೇಕು, ಉದ್ಧಾರ ಆಗಬೇಕು ಅಂತಾದರೆ ಅದಕ್ಕೆ ಮೋಕ್ಷ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು, ನಿಷ್ಕಾಮ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ಮನಸ್ಸಿನಲ್ಲಿ ಯಾವ ಕಾಮನೆಗಳನ್ನು ಇಟ್ಟುಕೊಳ್ಳದೆ ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಆಗ ಅದು ನಿಜವಾಗಿ ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತೆ. ಇದನ್ನು ಭೀಷ್ಮಾಚಾರ್ಯರು ತಿಳಿಸ್ತಾರೆ. ಅದಕ್ಕಾಗಿಯೇ ಅದನ್ನು ಕೊನೆಗೆ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಮೋಕ್ಷ ಧರ್ಮವನ್ನು. ಬೇಕಾದಷ್ಟು ಧರ್ಮಗಳಿವೆ, ಆದರೆ ಮನಸ್ಸಿನಲ್ಲಿ ಕಾಮನೆಗಳನ್ನು ಇಟ್ಟುಕೊಂಡು ಮಾಡಿದರೆ ಕೊನೆಗೆ ನಮಗೆ ಅದು ಸಂಸಾರವನ್ನೇ ನೀಡುವುದು. ಮಕ್ಕಳು ಬೇಕು, ಮಕ್ಕಳಾಗ್ತಾರೆ, ಮತ್ತು ಸಂಸಾರವೇ ಅದು. ಮದುವೆ ಆಗಬೇಕು ಅಂದರೆ ಇನ್ನಷ್ಟು ದೊಡ್ಡ ಬಂಧನ ಅದು. ಅಧಿಕಾರ, ಹಣ ಇವುಗಳೆಲ್ಲವೂ ಕೂಡ ತತ್ಕಾಲದಲ್ಲಿ ನಮಗೆ ಸುಖವನ್ನು ನೀಡಬಹುದು. ರಾಯಃ ಕಲತ್ರಂ ಪಶವಸ್ಸುತಾದಯೋ ಗೃಹಾಮಹೀ ಕುಂಜರ ಕೋಶಭೂತಯಃ ಸರ್ವೇರ್ಥಕಾಮಾಃ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ರಾಜ್ಯ ಎಲ್ಲ ಇದೆ, ಆದರೆ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ತಾವೇ ಅಲ್ಪಕಾಲದಲ್ಲಿ ಮಿಂಚಿ ಹೋಗುವ ವಸ್ತುಗಳು ಇವುಗಳು ನಮಗೆ ಸ್ಥಿರವಾದ ಸುಖವನ್ನು ಹೇಗೆ ಕೊಟ್ಟಾವು? ಯಾವ ವ್ಯಕ್ತಿ ಸ್ಥಿರ, ಯಾವ ವಸ್ತು ಸ್ಥಿರ, ಅದು ನಮಗೆ ಸ್ಥಿರವಾದ ಸುಖವನ್ನು ಕೊಡಬಹುದು. ಸ್ವಯಂ ಅಸ್ಥಿರವಾದ ನಶ್ವರವಾದ ಈ ವಸ್ತುಗಳು ನಮಗೆ ಹೇಗೆ ಸ್ಥಿರವಾದ ಸುಖವನ್ನು ಕೊಡುತ್ತವೆ? ನಾನು ಮಾತ್ರ ಸ್ಥಿರ, ನನ್ನ ಈ ದೇಹ ಅಸ್ಥಿರವಾಗಿರಬಹುದು, ನಾನು ಸ್ಥಿರ, ನಾನು ಜೀವ, ನನಗೆ ಹುಟ್ಟಿಲ್ಲ, ನನಗೆ ಸಾವಿಲ್ಲ, ನನ್ನಂತೆ ಹುಟ್ಟು ಸಾವುಗಳಿಲ್ಲದೆ, ಆದರೆ ನನ್ನಂತೆ ದುಃಖದಲ್ಲಿ ಇಲ್ಲದೆ ಸ್ವತಂತ್ರನಾಗಿರುವಂತಹ ಭಗವಂತ ಮಾತ್ರ ನಮಗೆ ಸುಖ ಕೊಡಬಲ್ಲ. ಆ ಭಗವಂತನನ್ನೇ ನಾವು ಬಯಸಿದರೆ ಭಗವಂತ ನಮಗೆ ಸುಖ ಕೊಡುತ್ತಾನೆ. ನಾವಿನ್ನೇನೋ ಬೇಡಿದರೆ ಬೇಡಿದ್ದನ್ನು ಕೊಟ್ಟು ಆಚೆಗೆ ಕಳಿಸ್ತಾನೆ. ನಮಗೆ ಸ್ಥಿರವಾದ ಸುಖವನ್ನು ಭಗವಂತ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪರಮಾತ್ಮನ ಅನುಗ್ರಹವನ್ನು ಮಾತ್ರ ಬಯಸಿ ನಿಷ್ಕಾಮವಾದ ಧರ್ಮಗಳನ್ನು ಮಾಡಬೇಕು ಎಂಬುದಾಗಿ ಭೀಷ್ಮಾಚಾರ್ಯರು ಉಪದೇಶವನ್ನು ಮಾಡುತ್ತಾರೆ. ಯಾವ ತರಹದ ಕಾಮನೆಗಳು ಮನುಷ್ಯನಲ್ಲಿ ಇರ್ತವೆ, ಆ ಕಾಮನೆಗಳನ್ನು ಮಾತ್ರ ದೇವರು ಕೊಡುತ್ತಾನೆ. ನೋಡಿ, ನೀವೇ ಒಬ್ಬರ ಮನೆಗೆ ಹೋದಾಗ ಅವರ ಜೊತೆಗೆ ನೀವು ಹೇಗೆ ವ್ಯವಹಾರ ಮಾಡ್ತೀರೋ ಹಾಗೆ ಅವರ ಪ್ರೀತಿಗೆ ನೀವು ಪಾತ್ರರಾಗ್ತೀರಿ. ಏನು ಬೇಕು ನಿಮಗೆ ಅಂತ ಕೇಳಿದರೆ 108 ಪದಾರ್ಥಗಳನ್ನು ಇದು ಬೇಕು ಅದು ಬೇಕು ಅಂತ ನಾವು ಕೇಳ್ತಾ ಹೋದರೆ ಸ್ವಲ್ಪ ಅವರು ಬೇಸರ ಮಾಡಿಕೊಳ್ತಾರೆ. ನಿಮ್ಮ ಹತ್ರ ಏನೋ ಒಂದು ಕೆಲಸ ಆಗಬೇಕು, ಅದಕ್ಕಾಗಿ ಬಂದಿದ್ದೇನೆ ಅಂದರೆ, ಹಾಗಾದರೆ ಕೆಲಸಕ್ಕಾಗಿ ಬಂದಿದ್ದಾನೆ, ಏನು ಕೆಲಸ ಹೇಳಿ ಅಂತಾನೆ. ಕೆಲಸ ಮಾಡಿಕೊಟ್ಟ ಮೇಲೆ ಮುಗಿದೋಯ್ತು ಅಷ್ಟೇ. ನನಗೇನೂ ಬೇಡ, ನಿಮ್ಮ ಔದಾರ್ಯ, ನಿಮ್ಮ ಜ್ಞಾನ, ನಿಮ್ಮಲ್ಲಿರುವ ಸಜ್ಜನಿಕೆ, ನಿಮ್ಮ ಸದ್ಗುಣಗಳು, ಇವುಗಳನ್ನು ನಾನು ಸಾಕಷ್ಟು ಕೇಳಿ ಆನಂದಪಟ್ಟಿದ್ದೇನೆ. ನಿಮ್ಮನ್ನು ನೋಡಿ ಹೋಗಬೇಕು ಅಂತ ಬಂದಿದ್ದೇನೆ. ನನಗೇನು ಬೇಡ ಅಂದರೆ ಅವನ ಮೇಲೆ ನಿಮಗೆ ಬರೋ ಪ್ರೀತಿಯೇ ಬೇರೆ. ಏನೋ ಹೀಗೆ ಹೊರಟಿದ್ದೆ, ಪಿಕ್ ಪಾಕೆಟ್ ಆಯಿತು, ಯಾರೋ ತೊಗೊಂಡ್ಬಿಟ್ರು ಹಣ, ಊರಿಗೆ ಹೋಗೋದಕ್ಕೆ ನನಗೆ ಹಣ ಇಲ್ಲ, ಚಾರ್ಜ್ ಇಲ್ಲ, ಒಂದು ಸ್ವಲ್ಪ ಹಣ ಬೇಕಾಗಿತ್ತು, ಅದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೆ ಅಂದರೆ ಅಯ್ಯೋ ಪಾಪ ಅಂಥೇಳಿ ಕೊಡ್ಬೋದು ಅಷ್ಟೇ ಹೊರತು ಪ್ರೀತಿ ಏನು ಬಹಳ ಬರೋದಿಲ್ಲ ಅವನ ಮೇಲೆ. ದಯೆ ಬರಬಹುದು, ಪರೋಪಕಾರ ಮಾಡೋದು ಧರ್ಮ, ಕರ್ತವ್ಯ ಪ್ರಜ್ಞೆ ಜಾಗೃತವಾಗಬಹುದು, ಪ್ರೀತಿ ಜಾಗೃತವಾಗುವುದಿಲ್ಲ. ಪ್ರೀತಿ, ಅಂತಃಕರಣ, ಆತ್ಮೀಯತೆ ಬೆಳೆಯುವುದು ಯಾವಾಗ ಅಂದರೆ ನಿಮ್ಮ ಗುಣಗಳನ್ನು ಕಂಡು ನಿಮ್ಮನ್ನು ಕಂಡು ಹೋಗಬೇಕು ಅಂತ ನಾನು ಬಂದವ ಅಷ್ಟೇ, ಇನ್ನೇನು ಬಯಸಿಲ್ಲ ನಾನು ಅಂದಾಗ ಏನೊಂದು ಪ್ರೀತಿ ಅವನ ಮೇಲೆ ನಮಗೆ ಬರುತ್ತೆ. ಆ ಪ್ರೀತಿ ಇನ್ಯಾವುದರಿಂದಲೂ ಬರೋದಿಲ್ಲ. ಈ ವ್ಯವಹಾರ, ಈ ತರಹದ ಸಂಬಂಧ ದೇವರಿಗೂ ನಮಗೂ ಇರಬೇಕು. ಏನು ಬೇಕು ನಿನಗೆ, ಯಾಕೆ ಬಂದಿದ್ದೀಯಪ್ಪ ಅಂತ ದೇವರಿಗೆ ಕೇಳಿದರೆ ಏನಲ್ಲ, ನಿನ್ನನ್ನು ನೋಡೋಕೆ ಬಂದಿದ್ದೇನೆ ಅಂತ ಹೇಳಿ.
ಕೃಷ್ಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಲ್ಲ ದಿವಸ, ಕೃಷ್ಣ ಅವ್ಯಕ್ತವಾಗಿ ನಿಮಗೆ ಕೇಳ್ತಿರ್ಬೋದು, ಯಾಕೆ ಬಂದೀಯಪ್ಪ, ಏನು ಕೆಲಸ ಇದೆ ಮಗು, ಏನು ಬೇಕಾಗಿತ್ತು ನಿನಗೆ? 108 ಲಿಸ್ಟ್ಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಪಟ 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 ಓದಿ ಬರಬೇಡಿ. ಏನಿಲ್ಲ ಕೃಷ್ಣ, ನಿನ್ನ ದರ್ಶನಕ್ಕೆ ಬಂದೆ, ನಿನ್ನ ಭಕ್ತರ ದರ್ಶನಕ್ಕೆ ಬಂದೆ, ನಿನ್ನ ಅನುಗ್ರಹವಾದರೆ ಸಾಕು, ಇನ್ನೇನು ಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಪೂರ್ಣವಾಗಿ ಪ್ರಸನ್ನನಾಗಿ ನಮ್ಮ ಮೇಲೆ ಪ್ರೀತಿಯನ್ನು ಮಾಡ್ತಾನೆ. ಅದು ಒಂದು ಸಾಕು ನೋಡಿ. ಭಗವಂತನ ಪ್ರೀತಿ ಒಂದು ನಮ್ಮ ಮೇಲೆ ಆದರೆ ಇನ್ನುಳಿದದ್ದನ್ನು ನಾವೇನು ಭಗವಂತನಿಂದ ಬಯಸಬೇಕಾದದ್ದಿಲ್ಲ, ತನ್ನಷ್ಟಕ್ಕೆ ತಾನೇ ಉಳಿದದ್ದೆಲ್ಲ ಬಂದು ಬಿಡುತ್ತೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಆ ಪ್ರೀತಿಯನ್ನು ಗಳಿಸುವ ಪ್ರಯತ್ನ ಮಾಡಬೇಕು. ನಮ್ಮೆಲ್ಲರಲ್ಲಿರುವ ದಡ್ಡತನ ಏನು ಅಂದರೆ, ನಾನು ಇದನ್ನು ಕೇಳದೇ ಇದ್ದರೆ ಅದು ಸಿಗತ್ತೋ ಇಲ್ಲೋ, ದೇವರು ಇನ್ನೇನಾದರೂ ಕೊಟ್ಟುಬಿಟ್ರೆ ಏನು ಮಾಡೋದು ಅಂತ. ಒಂದು 4 ಶಾಲುಗಳನ್ನು ಇಟ್ಟಿದ್ದರೆ ಸಾಕು, ಎಲ್ಲರಿಗೂ ಸನ್ಮಾನ ಇರ್ತದೆ. ಸನ್ಮಾನ ತೆಗೆದುಕೊಳ್ಳುವವರು ಆಲೋಚನೆ ಮಾಡ್ತಾರೆ, ನನಗೆ ಕೆಂಪು ಬರ್ತದ, ನೀಲಿದು ಬರ್ತದ, ಗುಲಾಬಿ ಬರ್ತದ. ಸಣ್ಣ ಚೀಟಿ ಕಳಿಸ್ತಾರೆ, ನನ್ನ ಸರದಿ ಬಂದಾಗ ಕೆಂಪದು ಕೊಟ್ಟರೆ ಒಳ್ಳೆಯದು, ನನಗೆ ಬಹಳ ಸೇರುತ್ತದೆ ಕೆಂಪದು ಅಂತ. ಒಬ್ಬರು ಹಸಿರು ಕೊಟ್ಟರೆ ಒಳ್ಳೆಯದು ಅಂತ. ಕೆಲವರು ಕೊಡುವವರು ಸಂತೋಷದಿಂದ ಕೊಡ್ತಾರೆ, ಕೊಡಲಿಕ್ಕೆ ಇಟ್ಟಿದ್ದರಿಂದ ಕೊಡ್ತಾರೆ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಇದನ್ನು ಯಾಕೆ ಇವರು ಕೇಳಬೇಕಾಗಿತ್ತು, ಬಂದದ್ದು ಭಾಗ್ಯ ಅಂತ ಬಯಸಿದರೆ ಒಳ್ಳೆಯದಿತ್ತಲ್ಲ ಅಂತ ಮನಸ್ಸಿನಲ್ಲಿ ಬಂದು ಹೋಗ್ತದೆ. ಅದಷ್ಟು ಬಂದು ಹೋಯ್ತಲ್ಲ. ಶಾಲು ಪಡೆದ ಸನ್ಮಾನ ಒಂದು ಕಡೆಗೆ, ಅವರ ಮನಸ್ಸಿನಲ್ಲಿ ಬಂದ ಆ ಭಾವನೆ ಉಂಟಲ್ಲ, ಆ ಭಾವನೆ ಅದೊಂದು ದೊಡ್ಡ ಅವಮಾನ. ಒಂದು ಸನ್ಮಾನ, ಇನ್ನೊಂದು ಅವಮಾನ. ಸನ್ಮಾನ ವ್ಯಕ್ತ, ಅವಮಾನ ಅವ್ಯಕ್ತ. ಒಬ್ಬ ವ್ಯಕ್ತಿಯ ಅವಮಾನ ನಮಗೇನು ಅಷ್ಟು ಹಾನಿ ಮಾಡಲಿಕ್ಕಿಲ್ಲ, ಮುಂದೆ ಅವರಿಂದ ನಮಗೆ ಆಗಬೇಕಾದದ್ದೇನು, ಹೋಗಬೇಕಾದದ್ದೇನು. ಆದರೆ ದೇವರ ಮನಸ್ಸಿನಲ್ಲಿ ಒಂದು ಸಲ ನಮ್ಮ ಬಗ್ಗೆ ಈ ಭಾವನೆ ಬಂದು ಹೋದರೆ, ಏನಿದು ಅದು 28 ಕೇಳ್ತಾ, ನನಗೇನು ಗೊತ್ತಿಲ್ವಾ ಇವನಿಗೇನು ಬೇಕು ಅಂತ? ಇವನೇನು ಕೇಳಿದ್ನ? ನಾನು ಇಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಇವನು ಕೇಳಿದ್ನ? ಅವನ ಕರ್ಮ, ಅವನ ಯೋಗ್ಯತೆ ನೋಡಿ ನಾನು ತಾನೇ ಹುಟ್ಟಿಸಿದ್ದು. ಅಷ್ಟಾದ ಮೇಲೂ ಇವನಿಗೆ ವಿಶ್ವಾಸ ಬರಬಾರ್ದ? ಹುಟ್ಟಿಸುವಾಗ ನನ್ನ ದೇಹ ಹೀಗಿರಬೇಕು ಹಾಗಿರಬೇಕು, ಹಾರ್ಟ್ನಲ್ಲಿ ಹೋಲಿರಬಾರ್ದು, ವಾಲ್ವ್ಗಳು ಸರಿಯಾಗಿರಬೇಕು, ಮತ್ತೆ ರೀಪ್ಲೇಸ್ ಮಾಡುವಂಥ ಪ್ರಸಂಗ ಬರಬಾರ್ದು. ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕು, ಕಣ್ಣು ಕಿವಿ ಎಲ್ಲ ಇಂದ್ರಿಯಗಳು ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಆಹಾರ ಸರಿಯಾಗಿ ಹೋಗಬೇಕು, ಪಚನ ಆಗಬೇಕು, ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗಬೇಕು, ಎಲ್ಲ ಫಂಕ್ಷನ್ ಸರಿಯಾಗಬೇಕು, ಕರೆಕ್ಟಾಗಿರಬೇಕು, ಇಂತಿಂಥದ್ದು ಇಂತಿಂಥಲ್ಲಿರಬೇಕು. ನಿಮಗೆ ಮನೆ ಹೇಗೆ ಬೇಕು ಅಂತ ಇಂಜಿನಿಯರನ್ನು ಕರೆದು ಹೇಳ್ತೀರಿ, ಹೀಗೀಗಿರಬೇಕು ನನ್ನ ಮನೆ ಅಂತ. ಆ ರೀತಿ ನನ್ನ ದೇಹ ಹೀಗೀಗಿರಬೇಕು ಅಂತ ಅಪೇಕ್ಷೆ ಪಟ್ಟು ಚೆನ್ನಾಗಿ ಒಬ್ಬ ಇಂಜಿನಿಯರಿಂದ ಪ್ಲ್ಯಾನ್ ಹಾಕಿಸಿ ಆ ಪ್ಲ್ಯಾನ್ ಒಯ್ದು ಸ್ಯಾಂಕ್ಷನ್ ಮಾಡಿಸಿಕೊಂಡು ದೇವರ ಹತ್ರ ಯಾರಾದರೂ ಕೊಟ್ಟು ಬಂದಿದ್ದೀರಾ? ಈ ದೇಹವನ್ನು ದೇವರು ನಿರ್ಮಾಣ ಮಾಡುವಾಗ ಗೊತ್ತಿಲ್ಲ ಇವನಿಗೆ, ಇಂತಹ ಮೂಢನಾದ ಈ ಜೀವ ಏನೂ ಗೊತ್ತಿಲ್ಲ, ಹೇಗಿದ್ದರೆ ನಾನು ಸುಖವಾಗಿ ಬದುಕಬಹುದು ಅಂತನ್ನುವ ಕಲ್ಪನೆಯೇ ಇಲ್ಲ ಇವನಿಗೆ. ಎಲ್ಲದಕ್ಕೂ ಕೂಡ ಇಂಜಿನಿಯರ್ಗಳಿದ್ದಾರೆ. ಇತ್ತೀಚೆಗೆ ಹೊಸ ಹೊಸ ಸ್ಪೆಷಲೈಸೇಷನ್ಗಳು ಬೆಳೀತಾ ಇವೆ. ಕಟ್ಟುವುದಕ್ಕೆ ಬೇರೆ, ಇಂಟೀರಿಯರ್ ಡೆಕೋರೇಷನ್ ಬೇರೆ, ಅದರೊಳಗೂ ಬರೀ ಒಂದೊಂದೇ ಅಡುಗೆ ಮನೆಯದೇ ಡೆಕೋರೇಷನ್ಗೆ ಸ್ಪೆಷಲೈಸೇಷನ್ ಮಾಡಿದವರಿದ್ದಾರೆ ಪಾಪ. ಟಾಯ್ಲೆಟ್ ಇದ ಅಲಂಕರಣಕ್ಕಾಗಿ, ಅದು ಯಾಕಷ್ಟು ಅಲಂಕಾರ ಮಾಡಬೇಕು ಗೊತ್ತಿಲ್ಲ, ಅದಕ್ಕಾಗಿ ಸ್ಪೆಷಲೈಸೇಷನ್ ಮಾಡಿದವರಿದ್ದಾರೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಬೇಕಾದಷ್ಟು ಬೆಳೀತಾ ಇದೆ, ಬಹಳ ಸಂತೋಷ. ಆದರೆ ಯಾವ ವಸ್ತುವಿನ ಸಂಬಂಧ ಕೆಲವೇ ವರ್ಷಗಳವರೆಗೆ, ಆ ವರ್ಷಗಳಲ್ಲಿಯೂ ಕೆಲವೇ ಕ್ಷಣ ದಿನದಲ್ಲಿ ನಮಗೆ ಅದರ ಸಂಬಂಧ ಬರ್ತದೆ, ಅವೆಲ್ಲದರ ಅಲಂಕರಣಕ್ಕೆ ನಮ್ಮ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಆದರೆ ಯಾವ ದೇಹವನ್ನು ನಾವು ಇಷ್ಟು ಪ್ರೀತಿ ಮಾಡುತ್ತೇವೆ, ಯಾವ ದೇಹದ ಸೌಖ್ಯಕ್ಕಾಗಿ ಈ ಮನೆ, ಯಾವ ದೇಹದ ಸೌಖ್ಯಕ್ಕಾಗಿ ಅಡಿಗೆ ಮನೆ, ಯಾವ ದೇಹದ ಸೌಖ್ಯಕ್ಕಾಗಿ ವಾಹನ, ಅದರೊಳಗಿರುವ ಇನ್ನನೇಕ ಲಕ್ಸರಿಗಳು, ಆ ದೇಹದ ನಿರ್ಮಾಣಕ್ಕಾಗಿ, ಆ ದೇಹದ ಶಿಲ್ಪಕ್ಕಾಗಿ ಯಾವ ಶಿಲ್ಪಿಯ, ಯಾವ ಇಂಜಿನಿಯರಿನ ಪ್ಲ್ಯಾನ್ ಇದೆ? ಯಾರೊಬ್ಬರ ಪ್ಲ್ಯಾನ್ ಇಲ್ಲ, ಯಾರೊಬ್ಬರ ಸಲಹೆ ಇಲ್ಲ, ಯಾರೂ ಅದಕ್ಕೆ ಖರ್ಚು ಮಾಡಲಿಲ್ಲ. 1 ರೂಪಾಯಿ ಖರ್ಚು ಮಾಡಿಲ್ಲ. 1 ರೂಪಾಯಿ ಖರ್ಚು ಮಾಡದೆ ಈ ತರಹದ ದೇಹದ ಸುಂದರವಾದ ಪ್ಲ್ಯಾನ್ ತಯಾರಾಯಿತು, ಸ್ಯಾಂಕ್ಷನ್ ಆಯಿತು, ನಿರ್ಮಾಣ ಆಯಿತು. ಇಡೀ ಒಂದು 100 ವರ್ಷದವರೆಗೆ
ಮೊಬೈಲ್ ಆಗಿ ಓಡಾಡ್ತಾ ತನ್ನ ಕೆಲಸವನ್ನು ತಾನು ಮಾಡ್ತಾ ಆ ದೇಹ ನಡೀತಾ ಇದೆ. ಯಾರು ಕಟ್ಟಿದ ಮನೆಯೂ ಮೊಬೈಲ್ ಆಗಿಲ್ಲ. ಇವೇ ಕೆಲವು ದೇಶಗಳಲ್ಲಿ ಅಥವಾ ನಮ್ಮ ದೇಶದ ಕೆಲವು ಕಡೆಗೆ ಏನೋ ಒಂದು ಎರಡು ಆಗಿರಬಹುದು. ಆದರೆ ಇಷ್ಟು ಸುಂದರವಾದ ದೇಹ, ಇಷ್ಟು ಅದ್ಭುತವಾದದ್ದು ಮೊಬೈಲ್ ಆಗಿ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಏನು ಬೇಕೋ ಹಾಗೆ ಕೆಲಸವನ್ನು ಮಾಡ್ತಾ ಇಂತಹ ಸುಂದರವಾದ ದೇಹ ನಾನು ಕೊಟ್ಟನಲ್ಲ, ಇವನೇನು ಕೇಳಿದ್ದ ನನಗೆ? ಏನೂ ಕೇಳಿರಲಿಲ್ಲ, ನಾನೇ ತಿಳಿದು ಕೊಟ್ಟನಲ್ಲ. ಅದಕ್ಕೂ ವಿಶ್ವಾಸ ಇಲ್ಲ. ಕುಲ ನಾನು ಹುಡುಕಿ ಕೊಟ್ಟೆ, ದೇಹವನ್ನು ನಾನು ಕೊಟ್ಟೆ, ಅದರಲ್ಲಿರುವ ಪ್ರತಿಯೊಂದು ಆರ್ಗನ್ಸ್ ಕೊಟ್ಟದ್ದು ನಾನು, ಎಲ್ಲ ಕೆಲಸಗಳು ನಡೆಯೋ ಹಾಗೆ ಇವತ್ತಿಗೂ ನೋಡಿಕೊಳ್ತಾ ಇರುವವನು ನಾನು. ಬರೀ ಹುಟ್ಟಿಸೋದಾಯಿತು, ಹುಟ್ಟಿಸಿದ ಮೇಲೆ ಹಾಗೆ ಬೀಗ ಹಾಕಿಟ್ಟು ಹಾಗೆ ಇಟ್ಟುಬಿಟ್ಟಿದ್ರೆ ಗತಿಯೇನು ನಮ್ಮದು? ನಿತ್ಯವೂ ನಡೆಯುವಂತೆ ನಾನು ಈ ದೇಹದಲ್ಲಿ ಇಷ್ಟು ಕಾರ್ಯಗಳನ್ನು ಮಾಡಿಸ್ತೇನೆ. ಇನ್ನೂ ವಿಶ್ವಾಸ ಇಲ್ವಾ ಇವನಿಗೆ ನನ್ನ ಮೇಲೆ? ಕೇಳದಿದ್ದರೂ ಇವನಿಗೆ ಬೇಕಾದದ್ದನ್ನು ನಾನೇ ತಿಳಿದು ಮಾಡ್ತೇನೆ ಎನ್ನುವ ವಿಶ್ವಾಸ ಇನ್ಯಾವಾಗ ಬರಬೇಕು ಇವನಿಗೆ? ಮತ್ತು ನನಗಿದು ಅದು ಅಂತ ಲಿಸ್ಟ್ ಮಾಡಿ ನನಗೇನು ಗೊತ್ತಿಲ್ಲದೆ ಇದ್ದ ಒಬ್ಬ ಪೆದ್ದ ಅಧಿಕಾರಿ ಎನ್ನುವ ರೀತಿಯಲ್ಲಿ ನನ್ನ ಮುಂದೆ ಈ ಲಿಸ್ಟ್ಗಳನ್ನು ಇವನು ಕೊಡ್ತಾನಲ್ಲ, ಸರಿ ಆಯಿತು ಅಂತ ಅವನೇನು ಕೇಳ್ತಾನೋ ಅಷ್ಟು ಕೊಟ್ಟು ಕಳಿಸುವ ಔದಾರ್ಯ ಇದೆ. ನಮ್ಮಂಥವರಾಗಿದ್ದರೆ ಸಿಟ್ಟಾಗಿ ಅದು ಹೋಗ್ತಾ ಇದ್ವಿ. ಆದರೆ ಭಗವಂತ ಅನಂತ ಕಾರುಣ್ಯಮೂರ್ತಿ, ದಯೆಯಿಂದ ನಾವು ಕೇಳಿದ್ದನ್ನು ಕೊಟ್ಟು ಕಳಿಸ್ತಾನೆ. ಆದರೆ ಮನಸ್ಸಿನ ಮೂಲೆಯಲ್ಲಿ ಮಾತ್ರ ಭಗವಂತನಿಗೆ ಇವನೇನು ಅಷ್ಟು ಯೋಗ್ಯನಾದ ವ್ಯಕ್ತಿಯಲ್ಲ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ, ತನ್ನ ಪ್ರೇಮದ ಧಾರೆಯನ್ನು ಭಗವಂತ ಅವನ ಮೇಲೆ ಸುರಿಸೋದಿಲ್ಲ, ಅವನನ್ನು ತಕ್ಕ ಮಟ್ಟಿಗೆ ನೋಡಿಕೊಳ್ತಾನೆ. ಇನ್ನೇನು ನಮಗೆ ಎಷ್ಟು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರಗಳು ಸುರಿದರೆ ದೇವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅಷ್ಟು ಸದ್ಭಾವನೆ ಇರಲಿಲ್ಲ, ಇವನು ಯೋಗ್ಯ ಅನ್ನುವ ಭಾವನೆ ದೇವರಿಗೆ ಬರಲಿಲ್ಲ ಅಂದರೆ ನಾವೇನು ಮಾಡಿಯೂ ವ್ಯರ್ಥ. ಹೀಗಾಗಿ ಆ ತರಹದ ಕಾಮನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧರ್ಮಗಳನ್ನು ಮಾಡುವುದು ಸರಿಯಲ್ಲ ಎಂಬುದಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ನಿಷ್ಕಾಮವಾದ ಧರ್ಮವನ್ನು ಮಾಡುವುದು ಅದು ನಮಗೆ ನೇರವಾಗಿ ಮೋಕ್ಷವನ್ನು ಕೊಡೋದಿಲ್ಲ, ಜ್ಞಾನವನ್ನು ಕೊಡುತ್ತದೆ, ಜ್ಞಾನದಿಂದ ಮೋಕ್ಷವಾಗ್ತದೆ ಎಂಬ ತತ್ವವನ್ನು ಭೀಷ್ಮಾಚಾರ್ಯರು ತಿಳಿಸ್ತಾರೆ.